ಆನೇಕಲ್ ತಾಲೂಕಿನ ಯಡವನಹಳ್ಳಿ ಗ್ರಾಮದ ಗೆಸ್ಟ್ ಲೈನ್ ಬಳಿಯಲ್ಲಿ ಡಾಕ್ಟರ್ ಧನಂಜಯರವರ ಮಾಲೀಕತ್ವದ ಶ್ರೀ ಸಾಯಿ ಆಸ್ಪತ್ರೆಯಲ್ಲಿ ಕಳೆದ 7 ವರ್ಷಗಳಿಂದ ಈಗಾಗಲೇ ಸಾರ್ವಜನಿಕರಿಗೆ ಉತ್ತಮವಾದ ಸೇವೆಯನ್ನ ನೀಡುತ್ತಾ ಬರುತ್ತಿದ್ದು, ಮುಂದುವರೆದ ಭಾಗವಾಗಿ ಸಾರ್ವಜನಿಕರಿಗೆ ಇನ್ನಷ್ಟು ಗುಣಮಟ್ಟದ ಚಿಕಿತ್ಸೆಯನ್ನ ನೀಡಬೇಕು ಎಂಬುವ ಉದ್ದೇಶದಿಂದ 23 ಬೆಡ್ನ ಐಸಿಯು ವ್ಯವಸ್ಥೆ, ನ್ಯೂ ಒಪಿಡಿ ಸೆಂಟರ್, ಕ್ಯಾಟ್ಲಾಗ್ ಸೇವೆ ಸೇರಿದಂತೆ ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳನ್ನು ಕಲ್ಪಿಸುವ ಮೂಲಕ ಶ್ರೀ ಸಾಯಿ ಆಸ್ಪತ್ರೆಗೆ ಹೊಸ ರೂಪವನ್ನ ಕೊಡುವ ಮೂಲಕ ಜೊತೆಗೆ ಎಸ್ಎಸ್ ಗ್ಲೋಬಲ್ ಆಸ್ಪತ್ರೆ ಎಂದು ನಾಮಕರಣ ಮಾಡಲಾಗಿದ್ದು, ಇಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿರವರು ಎಸ್ಎಸ್ ಗ್ಲೋಬಲ್ ಆಸ್ಪತ್ರೆಗೆ ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿರವರು, ಶಾಸಕರಾದ ಬಿ ಶಿವಣ್ಣ, ಡಾಕ್ಟರ್ ವೀರಜ್, ಮುಖಂಡರಾದ ಮಾಜಿ ರವಿ ಸೇರಿದಂತೆ ಅನೇಕ ಗಣ್ಯಮಾನ್ಯರು, ಜನಪ್ರತಿನಿಧಿಗಳು, ಸ್ಥಳೀಯ ಮುಖಂಡರು ಭಾಗವಹಿಸಿದ್ದರು.
ಯಡೂರಿನಲ್ಲಿ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಸಾಯಿ ಆಸ್ಪತ್ರೆ 7 ವರ್ಷಕ್ಕೆ ಮುಂಚೆ ಉದ್ಘಾಟನೆ ಆಗಿ ಸಾಕಷ್ಟು ಈ ಭಾಗದಲ್ಲಿರ್ತಕ್ಕಂಥ ಕಾಯಿಲೆ ಬಂದಿರತಕ್ಕಂಥವ್ರಿಗೆ ಅನುಕೂಲ ಆಗ್ತಾಯಿತ್ತು. ಅದನ್ನು ಧನಂಜಯ ರೆಡ್ಡಿಯವರು ಈಗೆಲ್ಲ ಸುತ್ತಮುತ್ತಲು ಎಲ್ಲ ಜನ ಜಾಸ್ತಿ ಆಗ್ತಾಯಿದ್ದಾರೆ, ಸ್ವಲ್ಪ ಅಪ್ಗ್ರೇಡ್ ಮಾಡೋಣ ಅಂತೇಳಿ ತೀರ್ಮಾನ ತಗೊಂಡು ಇವತ್ತು ಮೊದಲು ICU ಭಾಳ ಕಡಿಮೆ ಇತ್ತು, ಅಂದರೆ 10-12 ಇತ್ತು, ಈಗ 23 ICU ಬೆಡ್ಡು ಮತ್ತು ಎಲ್ಲ ಲೇಟೆಸ್ಟು ಟೆಕ್ನಾಲಜಿ, ಎಲ್ಲ ಹೊಸ ಎಕ್ವಿಪ್ಮೆಂಟ್ಸ್ ಎಲ್ಲ ತಂದಿದ್ದಾರೆ. ಯಾವ ತಂದಿದ್ದೀರಾ? ಕ್ಯಾಟ್ಲ್ಯಾಕು ಇದೆಲ್ಲ ಆಪ್ರೇಷನ್ಸ್ ಮಾಡೋದಕ್ಕೆ, ಮೆದುಳು, ಹಾರ್ಟು ಈ ಥರದ್ದೆಲ್ಲ ಸೂಕ್ಷ್ಮವಾಗಿರ್ತಕ್ಕಂಥ ಆಪ್ರೇಷನ್ಸ್ ಮಾಡೋದಕ್ಕೆ ಅದು ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟು ಅದೆಲ್ಲ ಕೂಡ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟಲ್ಸಲ್ಲಿ ಏನು ಫೆಸಿಲಿಟಿ ಸಿಗುತ್ತೋ ಇಲ್ಲೂ ಅದೇ ಫೆಸಿಲಿಟಿ ಸಿಗುತ್ತೆ. ಸುಮಾರು ಒಂದು 20-25 ಜನ ಡಾಕ್ಟರ್ಸು ಕೂಡ ತಜ್ಞರು ಎಲ್ಲ ಇಲ್ಲಿ ಬಂದು ಟ್ರೀಟ್ಮೆಂಟು ಕೊಡ್ತಾರೆ. ಮತ್ತು ಈ ಭಾಗದಲ್ಲಿ ಒಳ್ಳೆಯ ಒಂದು ಆಸ್ಪತ್ರೆ ಆಗಿದೆ. ಕಾಯಿಲೆ ಆದಂಥವ್ರಿಗೆ ಅಕಸ್ಮಾತ್ ಆಕ್ಸಿಡೆಂಟ್ಸು ಆ ಥರದ್ದೇನು ಆದರೆ ತುರ್ತಾಗಿ ಇಲ್ಲಿ ಬಂದು ಸೇರಿದ್ರೆ ಒಳ್ಳೆಯ ಚಿಕಿತ್ಸೆ ನಮ್ಮ ಧನಂಜಯ ರೆಡ್ಡಿಯವರು ಕೊಡಬೇಕು ಅಂತ ತೀರ್ಮಾನ ತಗೊಂಡು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಎಲ್ಲ ಅವರಿಗೆ ಶುಭ ಹಾರೈಸ್ತೇನೆ. ನಮಸ್ಕಾರ, ಡಾಕ್ಟರ್ ಧನಂಜಯ ರೆಡ್ಡಿ. ನಾನು ಶ್ರೀ ಸಾಯಿ ಹಾಸ್ಪಿಟಲ್ MD ಮಾತಾಡ್ತಾ ಇದ್ದೀನಿ. ನಾವು ಶ್ರೀ ಸಾಯಿ ಹಾಸ್ಪಿಟಲ್ನ 7 ವರ್ಷದಿಂದ ಸ್ಥಾಪನೆ ಮಾಡಿದ್ವಿ. ಇದುವರೆಗೂ ನಾವು ಸುಮಾರು 1,80,000 OPD ಪೇಷಂಟ್ಗಳನ್ನ 25,000 IP ಪೇಷಂಟ್ಸು, ಅರೌಂಡ್ 10,000 ಪ್ರೊಸೀಜರ್ಸ್ನ ಮಾಡಿದ್ದೀವಿ ಮತ್ತು 3,500 ಅತಿ ಕ್ಲಿಷ್ಟಕರವಾದ ಅಂದರೆ ತುಂಬ ಕಾಂಪ್ಲೆಕ್ಸ್ ಸರ್ಜರೀಸ್ನ ಈ ಆಸ್ಪತ್ರೆಯಲ್ಲಿ ಇದುವರೆಗೂ ಮಾಡ್ಕೊಂಡು ಬಂದಿದ್ದೀವಿ. ಈ ಏರಿಯಾದಲ್ಲಿ ಸ್ವಲ್ಪ ICUಗೆ ನಾವು ಆಲ್ರೆಡಿ 12 ಬೆಡ್ ICUನ ರನ್ ಮಾಡ್ತಾ ಇದ್ದೀವಿ. 12 ಬೆಡ್ ICU ರನ್ ಮಾಡ್ತಾ ಇದ್ರೂ ಸ್ವಲ್ಪ ಸ್ಪೇಸ್ ಎಲ್ಲ ಸ್ವಲ್ಪ ಕಡಿಮೆ ಇತ್ತು, ಸ್ವಲ್ಪ ಜಾಸ್ತಿ ಸೌಲಭ್ಯಗಳು ಬೇಕಾಗಿದ್ದರಿಂದ ಸ್ವಲ್ಪ ICUನ ಎಕ್ಸ್ಪೆಂಡ್ ಮಾಡಬೇಕಂತ ಪರಿಸ್ಥಿತಿ ಬಂದಿದ್ದರಿಂದ ಈಗ 12 ಬೆಡ್ ICUನ 23 ಬೆಡ್ ICU ಆಗಿ ಕನ್ವರ್ಟ್ ಮಾಡಿದ್ದೀವಿ. ಮತ್ತು ಇದರ ಜೊತೆಗೆ ನ್ಯೂ OPD ಕಾಂಪ್ಲೆಕ್ಸನ್ನು ಓಪನ್ ಮಾಡಿ ಸ್ವಲ್ಪ ಇನ್ನೂ ಉತ್ತಮ ಸೌಲಭ್ಯಗಳನ್ನು ಕೊಡಬೇಕಂತ ಗಮನದಲ್ಲಿಟ್ಕೊಂಡು OPDನ ನಾವು ಉತ್ತಮ ರೀತಿಯಲ್ಲಿ ಮಾಡಿಕೊಟ್ಟಿದ್ದೀವಿ. ಅದೇ ರೀತಿ ಈ ಏರಿಯಾದಲ್ಲಿ ನಾರಾಯಣಗುರದಲ್ಲಿ ಬಿಟ್ಟರೆ ಬೇರೆ ಹಾಸ್ಪಿಟ್ಲಲ್ಲಿ ಯಾವುದೂ ಕ್ಯಾಥ್ಲ್ಯಾಬ್ ಇದಿರಲಿಲ್ಲ. ಸೊ ಅದನ್ನು ಗಮನದಲ್ಲಿಟ್ಕೊಂಡು ನಾವು ಕ್ಯಾಥ್ಲ್ಯಾಬನ್ನು ಅತ್ಯಂತ ನ್ಯೂ ವೆರಿ ಅಪ್ಗ್ರೇಡೆಡ್ ವರ್ಷನ್ ಕ್ಯಾಥ್ಲ್ಯಾಬನ್ನು ನಾವು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ. ಇದರಲ್ಲಿ ಎಲ್ಲ ರೀತಿಯ ಪ್ರೊಸೀಜರ್ಸ್ನ ಮಾಡ್ಬೋದು. ಕಾರ್ಡಿಯಾಕ್ ನಾರ್ಮಲ್ ಆಂಜಿಯೋಗ್ರಾಮ್ ಆಗಲಿ, ಸ್ಟೆಂಟಿಂಗ್ ಆಗಲಿ, ಅದೇ ರೀತಿ ಪೆರಿಫೆರಲ್ ಆಂಜಿಯೋಗ್ರಾಮ್ಸ್ ಮಾಡ್ಬೋದು. ಕಾಲಲ್ಲಿ ಏನಾದರೂ ಗ್ಯಾಂಗ್ರೀನ್ ಥರ ಏನಾದರೂ ಆಗಿದೆ, ರಕ್ತ ಸಂಚರಣೆ ಇಲ್ಲಾಂದರೆ ಅದನ್ನು ನಾವು ಆಂಜಿಯೋಗ್ರಾಮ್ ಮಾಡಿ ರಕ್ತನಾಳಗಳನ್ನ ಪ್ಲಾಸ್ಟಿ ಮಾಡಿ ರಕ್ತ ಸಂಚರಣೆ ಇಂಪ್ರೂವ್ಮೆಂಟ್ ಮಾಡಿ ಕಾಲು ತೆಗೆಯುವಂಥ ಇದನ್ನು ತಡೆಗಟ್ಬೋದು. ಅದೇ ರೀತಿ ಸ್ವಲ್ಪ ಬ್ರೈನಲ್ಲಿ ಏನಾದರೂ ಅನಿರಿಸಮ್ಸ್ ಆ ಥರ ಏನಾದರೂ ಇದ್ದರೆ ಅದಕ್ಕೆ ನಾವು ಆಂಜಿಯೋಗ್ರಾಮ್ ಮಾಡಿ ಕಾಯಿಲಿಂಗ್ ಆ ಥರನೂ ಈ ಕ್ಯಾಥ್ಲ್ಯಾಬಲ್ಲಿ ಮಾಡ್ಬೋದು. ಅದೇ ರೀತಿ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಕೂಡ ಸ್ವಲ್ಪ ಸಣ್ಣದಾಗಿದ್ದರಿಂದ ನಾವು ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಅರೌಂಡ್ 10 to 12 ಬೆಡ್ಸ್ ಆಲ್ ಫೆಸಿಲಿಟೀಸ್ ಇರುವಂಥ ಎಮರ್ಜೆನ್ಸಿ ಮತ್ತು ಟ್ರಾಮಾ ಸೆಂಟರ್ನ ಈ ಜಾಗದಲ್ಲಿ ನಾವು ಇದು ಮಾಡಿದ್ದೀವಿ. ಸೊ ಈ ಏರಿಯಾದಲ್ಲಿರ್ತಕ್ಕಂಥ ಎಲ್ಲ ಜನರು ನಮಗೆ ಇದುವರೆಗೂ 7 ವರ್ಷದಿಂದ ತುಂಬ ಚೆನ್ನಾಗಿ ನಮಗೆ ಸಹಕರಿಸ್ತಾ ನಮಗೆ ಪ್ರೋತ್ಸಾಹ ಕೊಟ್ಕೊಂಡು ಬಂದಿದ್ದೀರಾ. ಇದೇ ರೀತಿ ಈಗ ಇರ್ತಕ್ಕಂಥ ಎಲ್ಲ ಸೌಲಭ್ಯಗಳು ನೋಡ್ಕೊಂಡಿರ್ತಕ್ಕಂಥ ಈ ಹಾಸ್ಪಿಟಲ್ಗೆ ನೀವು ಬಂದು ಎಲ್ಲ ಫೆಸಿಲಿಟೀಸ್ನ ತಾವು ಉಪಯೋಗಿಸ್ಕೋಬೇಕಂತ ಎಲ್ಲರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ತುಂಬ ಧನ್ಯವಾದಗಳು.